ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಸರ್ಕಾರಿ ಉದ್ಯೋಗಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳಿಗೆ ಭರ್ಜರಿ ಅವಕಾಶ ಬಂದಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KEA ವತಿಯಿಂದ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂದರೆ KRIES ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿ ಅಧಿಕೃತ ಅಧಿಸೂಚನೆ ಪ್ರಕಟಿಸಲಾಗಿದೆ. ಈ ವಿಡಿಯೋದಲ್ಲಿ ಯಾವುದೇ ವಿಷಯವನ್ನು ಬಿಟ್ಟು ಬಿಡದೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸುತ್ತೇನೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೆ ತಪ್ಪದೆ ನೋಡಿ. ಮೊದಲಿಗೆ ಹುದ್ದೆಗಳ ವಿವರ ನೋಡೋಣ. ಈ ನೇಮಕಾತಿಯಲ್ಲಿ ಒಟ್ಟು 1087 ಹುದ್ದೆಗಳಿವೆ. ಅವುಗಳಲ್ಲಿ RPC ವೃಂದದಲ್ಲಿ 767 ಮತ್ತು ಕಲ್ಯಾಣ ಕರ್ನಾಟಕ ವೃಂದದಲ್ಲಿ 320 ಹುದ್ದೆಗಳು ಇವೆ. ಕನ್ನಡ, ಇಂಗ್ಲಿಷ್, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಕಂಪ್ಯೂಟರ್, ದೈಹಿಕ ಶಿಕ್ಷಣ, ಚಿತ್ರಕಲೆ ಹೀಗೆ ವಿವಿಧ ವಿಷಯಗಳ ಶಿಕ್ಷಕರ ಹುದ್ದೆಗಳಿವೆ. ಈಗ ವಿದ್ಯಾರ್ಹತೆ ಬಗ್ಗೆ ನೋಡೋಣ. ಸಂಬಂಧಪಟ್ಟ ವಿಷಯದಲ್ಲಿ ಪದವಿ ಇರಬೇಕು. ಜೊತೆಗೆ B.Ed ಕಡ್ಡಾಯ. ಬಹುತೇಕ ಶಿಕ್ಷಕರ ಹುದ್ದೆಗಳಿಗೆ TET ಅಥವಾ CTET ಅರ್ಹತೆ ಅಗತ್ಯ. ಕಂಪ್ಯೂಟರ್ ಶಿಕ್ಷಕರಿಗೆ BE ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, BCA ಅಥವಾ ಕಂಪ್ಯೂಟರ್ ಸೈನ್ಸ್ ಹೊಂದಿರುವ BSc ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ದೈಹಿಕ ಶಿಕ್ಷಣ ಶಿಕ್ಷಕರಿಗೆ B.Ped ಇರಬೇಕು. ಚಿತ್ರಕಲಾ ಶಿಕ್ಷಕರಿಗೆ ಸಂಬಂಧಿಸಿದ ಅರ್ಹತೆ ಅಧಿಸೂಚನೆಯಲ್ಲಿ ನೀಡಲಾಗಿದೆ. ಇನ್ನು ವೇತನ ಬಗ್ಗೆ ಮಾತಾಡೋಣ. ಹೆಚ್ಚಿನ ಶಿಕ್ಷಕರ ಹುದ್ದೆಗಳಿಗೆ ಸುಮಾರು 54,175 ರಿಂದ 99,400 ವೇತನ ನೀಡಲಾಗುತ್ತದೆ. ಚಿತ್ರಕಲಾ ಶಿಕ್ಷಕರಿಗೆ ಬೇರೆ ವೇತನ ಶ್ರೇಣಿ ನಿಗದಿಪಡಿಸಲಾಗಿದೆ. ಸರ್ಕಾರಿ ಸೇವೆಯ ಎಲ್ಲ ಅನ್ವಯಿಸುವ ಸೌಲಭ್ಯಗಳು ದೊರೆಯುತ್ತದೆ. ಇನ್ನು ವಯೋಮಿತಿಗೆ ಬರೋದಾದರೆ ಕನಿಷ್ಠ 18 ವರ್ಷ. ಗರಿಷ್ಠ ವಯಸ್ಸು ಅಭ್ಯರ್ಥಿಯ ವರ್ಗಾನುಸಾರ ಇರುತ್ತದೆ. ನೀವು ನೋಟಿಫಿಕೇಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೋಬೋದು. ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ 45 ವರ್ಷ. 2A, 2B, 3A, 3B ಅಭ್ಯರ್ಥಿಗಳಿಗೆ 48 ವರ್ಷ ಮತ್ತು SC, ST ಹಾಗೂ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 50 ವರ್ಷಗಳವರೆಗೆ ಅವಕಾಶವಿದೆ. ಅರ್ಜಿ ಶುಲ್ಕ ನೋಡೋದಾದರೆ ಜನರಲ್ ಹಾಗೂ OBC ಅಭ್ಯರ್ಥಿಗಳಿಗೆ 750 ರುಗಳು ಆಗಿರುತ್ತದೆ ಮತ್ತು SC, ST ಹಾಗೂ ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 500 ರು ಆಗಿರುತ್ತದೆ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರುಗಳು ಆಗಿರುತ್ತದೆ. ಒಂದಕ್ಕಿಂತ ಹೆಚ್ಚು ವಿಷಯಕ್ಕೆ ಅರ್ಜಿ ಸಲ್ಲಿಸಿದರೆ ಹೆಚ್ಚುವರಿ ಶುಲ್ಕ ಅನ್ವಯಿಸುತ್ತದೆ. ಇನ್ನು ಪರೀಕ್ಷಾ ವಿಧಾನ ನೋಡೋದಾದರೆ KEA OMR ಆಧಾರಿತ ಪರೀಕ್ಷೆ ನಡೆಸುತ್ತದೆ. ಒಟ್ಟು 200 ಅಂಕಗಳು ಇರುತ್ತದೆ. ಪೇಪರ್ 1ರಲ್ಲಿ ಸಾಮಾನ್ಯ ಜ್ಞಾನ, ಪೇಪರ್ 2ನಲ್ಲಿ ಆಯ್ಕೆ ಮಾಡಿದ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿರ್ತದೆ ಮತ್ತು ಪ್ರತಿ ತಪ್ಪು ಉತ್ತರಕ್ಕೆ 0.25 ನೆಗೆಟಿವ್ ಮಾರ್ಕಿಂಗ್ ಇರ್ತದೆ. ಅಂದರೆ ಒಂದು ಪ್ರಶ್ನೆಗೆ ತಪ್ಪು ಮಾಡಿದ್ರೆ ನೀವು 0.25 ನೆಗೆಟಿವ್ ಅಂದರೆ ಮಾರ್ಕ್ಸ್ನೇ ನೀವು ತೆಗೆದಿರೋ ಮಾರ್ಕ್ಸಲ್ಲಿ ಕಾಲ್ ಭಾಗ ಕಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಕನಿಷ್ಠ 35% ಅಂಕ ಗಳಿಸಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರಮುಖ ದಿನಾಂಕಗಳು ನೋಡೋಣ. ಆನ್ಲೈನ್ ಅರ್ಜಿ ಆರಂಭವಾಗಿದೆ. ಆಲ್ರೆಡಿ ಆನ್ಲೈನ್ನಲ್ಲಿ ಅರ್ಜಿ ಕರೆಯಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಆಗಸ್ಟ್ 13, 2026. ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಬಂದು 14 ಆಗಸ್ಟ್ 2026 ಆಗಿರ್ತದೆ. ಕೊನೆಯ ದಿನಾಂಕದವರೆಗೆ ಕಾಯದೆ ಬೇಗ ಅರ್ಜಿ ಸಲ್ಲಿಸೋದು ಉತ್ತಮ ಅಂತ ಹೇಳಕ್ಕೆ ಬಯಸ್ತೀನಿ. ಕೊನೆಯದಾಗಿ ಒಂದು ಸಲಹೆ ನಿಮಗೆ ಕೊಡಬೇಕು ಅಂದರೆ ಅಧಿಕೃತ ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಓದಿ. ನಿಮ್ಮ ವಿದ್ಯಾರ್ಹತೆ ಮತ್ತು ಮೀಸಲಾತಿ ವಿವರಗಳನ್ನು ಸರಿಯಾಗಿ ಪರಿಶೀಲಿಸಿ ನಂತರ ಅರ್ಜಿ ಸಲ್ಲಿಸೋದು ಉತ್ತಮ. ನಿಮಗೆ KK ಮತ್ತು RPC 2 ನೋಟಿಫಿಕೇಷನ್ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು.